ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಪೂರ್ವಾಷಾಢ ನಕ್ಷತ್ರದಲ್ಲಿ ಧನುರ್ರಾಶಿಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಚಂದ್ರ, ಸುಖಾಧಿಪತಿ ಇವತ್ತು ಭಾಗ್ಯದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಅದು ಸಹ ಮಿತ್ರಕ್ಷೇತ್ರ. ಚಂದ್ರ ಗುರು ಪರಸ್ಪರ ಸಮಸಪ್ತಕದಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಅದ್ಭುತವಾದ ಗೌರವಗಳು, ಸ್ಥಾನಮಾನಗಳು, ಪ್ರಶಸ್ತಿ, ಪುರಸ್ಕಾರಗಳು ಎಲ್ಲವೂ ನಿಮ್ಮನ್ನು ಹುಡುಕೊಂಡು ಬರತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಆದರೆ ಇದರ ಎಲ್ಲದರ ಹಿಂದೆ ನಿಮ್ಮ ಪರಿಶ್ರಮ ಇರುತ್ತೆ, ಯಾವುದು ಸುಮ್ಮನೆ ಬಂದಿರೋದಿಲ್ಲ. ಆ ಎಫರ್ಟ್ಸು, ಅದರ ಬೆಲೆ ನಿಮಗೆ ಮಾತ್ರ ಗೊತ್ತಿರುತ್ತೆ. ನೋಡಿದವ್ರಿಗೆ ಅಂದ್ಕೊಂಡ್ಬಿಡ್ತಾರೆ ಇವ್ರಿಗೇನೋ ಕರ್ಕೊಂಡು ಹೋಗಲು ಕುಡಿಸ್ಬಿಟ್ಟಿದ್ದಾರೆ, ಸ್ಥಾನ ಕೊಟ್ಟುಬಿಟ್ಟಿದ್ದಾರೆ, ಇವ್ರಿಗೆ ಗೌರವ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು. ಬಟ್ ಇಟ್ ಈಸ್ ವೆಲ್ ಡಿಸರ್ವ್ಡ್ ಅನ್ನುವಂಥದ್ದು ನಿಮಗೆ ಮತ್ತು ನಿಮ್ಮ ಆತ್ಮೀಯ ವಲಯದ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರತಕ್ಕಂಥ ದಿವಸ. ಎಂಜಾಯ್ ಯುವರ್ ಡೇ, ಯಾವುದೇ ಸಮಸ್ಯೆ ಇಲ್ಲ ಮೇಷರಾಶಿಯವರಿಗೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ತೃತೀಯಾಧಿಪತಿಯಾದಂಥ ಚಂದ್ರ ಅಷ್ಟಮದಲ್ಲಿ ಇವತ್ತು ಕೆಲವೊಂದು ಸಮಸ್ಯೆಗಳಿಂದ ತಂದೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ನಿಮ್ಮ ಒಳ್ಳೆಯತನ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸತ್ಯಸಂಧತೆ ಇದೇ ನಿಮಗೆ ಮುಳುವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರೋ ಹಿಂದೆ ಕೂತ್ಕೊಂಡು ಸಿಗ್ನಲ್ನಲ್ಲಿ ಹೋಗಬೇಕಾದ್ರೆ ಇವತ್ತು ನಿಮಗೆ ಯಾರೋ ಹಿಂದೆಯಿಂದ ಒಬ್ಬ ಇಂಪೇಷಂಟ್ ಆಗಿ ಹಾರನ್ ಹೊಡಿತಾ ಇರ್ತಾನೆ. ಅಲ್ಲಿ ರೆಡ್ ಲೈಟ್ ಇರುತ್ತೆ, ರೆಡ್ ಲೈಟ್ ಇದೆ, ಗ್ರೀನ್ ಲೈಟ್ ಬಿಡೋವರೆಗೂ ಹೋಗಬಾರ್ದು ಅಂತ ನೀವು ಅವನಿಗೆ ಸಿಗ್ನಲ್ ಕೊಡ್ತೀರಾ. ಅದೇ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಅವನು ಕಾನೂನನ್ನ ಗೌರವಿಸ್ತಕ್ಕಂಥ ವ್ಯಕ್ತಿ ಆಗಿರೋದಿಲ್ಲ, ಅವನಿಗೆ ಅದರ ಮೇಲೆ ಗೌರವ ಇರೋದಿಲ್ಲ. ನೀವು ಅದನ್ನು ಪಾಲಿಸಬೇಕು ಅಂತ ಹೋಗಿ ನೀವೇ ಸಮಸ್ಯೆ ತಂದು ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಏನು ಮಾಡಬೇಕಿಂತ ದಿವಸಗಳಲ್ಲಿ ಅಂದರೆ ದುಷ್ಟರ ಕಂಡ್ರೆ ದೂರ ಇರುವಂಥ ದೊಡ್ಡವರು ಮಾತನ್ನು ಹೇಳಿದ್ದಾರೆ. ಸೊ ಎಲ್ಲ ಸಮಯಗಳಲ್ಲೂ ನಮ್ಮ ಪರಾಕ್ರಮ, ನಮ್ಮ ಇದು ತೋರಿಸೋದಕ್ಕೆ ಹೋಗಬಾರ್ದು. ನಾವು ಕೆಲವೊಂದು ಸಂದರ್ಭಗಳಲ್ಲಿ ಸುಮ್ಮನೆ ಇದ್ಬಿಡಬೇಕು. ಯಾಕಂದರೆ ಮೊಂಡರಿಗೆ, ಮೂರ್ಖರಿಗೆ, ದುಷ್ಟರಿಗೆ ನಾವೇನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಒಂದು ಕ್ರಿಕೆಟ್ ಮ್ಯಾಚನ್ನು ಗೆದ್ದಾಗ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಯಾವ ರೀತಿ ಅತಿರೇಕದ ವರ್ತನೆಗಳನ್ನು ಜನ ಮಾಡಿದ್ರು ಅಂತ. ಆ ಸಂದರ್ಭದಲ್ಲಿ ನಾವು ಹೋಗಿ ವಿವೇಕ ಇರತಕ್ಕಂಥವ್ರು ನಾವು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅವ್ರನ್ನ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಇನ್ನಷ್ಟು ನಾವು ಸಹ ಅದರಿಂದ ನಾವು ನೋವು, ನಷ್ಟಗಳನ್ನು ತಂದ್ಕೋಬೇಕಂತ ಸಂದರ್ಭ ಆಗಿರುತ್ತೆ. ಇಂಥ ಒಂದು ಸೂಕ್ಷ್ಮವನ್ನು ವೃಷಭ ರಾಶಿನವರು ಇವತ್ತು ಧಾರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿದೆ. ಲಾಭಾಂಶಗಳನ್ನ ನಿಮಗೆ ಹೆಚ್ಚಾಗತಕ್ಕಂಥ ಒಂದು ಸಾಧ್ಯತೆ ಇದೆ. ಮೈತ್ರಿಗಳು, ಸ್ನೇಹಗಳು, ಸಂಬಂಧಗಳು ಎಲ್ಲವೂ ಇನ್ನಷ್ಟು ಗಟ್ಟಿಯಾಗತಕ್ಕಂಥ ಸಾಧ್ಯತೆ ಇದೆ. ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಇವತ್ತು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳ ಒಂದು ಸಹಕಾರ, ಬೆಂಬಲ ಎಲ್ಲವೂ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ಇವತ್ತು ನೀವೇನು ಕೆಲಸಗಳು ಕೈ ಹಾಕ್ತೀರಾ, ಒಂದು ದೊಡ್ಡ ಮಟ್ಟದ ಕೆಲಸಕ್ಕೆ ನೀವು ಅದನ್ನು ತೊಗೊಂಡು ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಸಹ ಇರುತ್ತೆ. ಇವತ್ತು ಏನು ನೀವು ಕೆಲಸ ಮಾಡ್ತೀರಾ ಇದು ಒಂದು ಬೀಜ ಬಿತ್ತಿದಂತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಒಂದು ಮಹಾವೃಕ್ಷ ಅನಾವರಣ ಆಗೋದಕ್ಕೆ ಇವತ್ತು ನೀವು ಮಾಡತಕ್ಕಂಥ ಕೆಲಸ ಒಂದು ಸೀಡಿಂಗ್ ಅಂತ ಹೇಳ್ತೀವಿ ನಾವು, ಆ ಪ್ರಕಾರದ ಕೆಲಸ ಆಗಿರುತ್ತೆ. ಯೋಚನೆ ಮಾಡಿ ಸರಿಯಾದ ಕೆಲಸದಲ್ಲಿ ಕೈ ಹಾಕಿ ಅದ್ಭುತವಾದ ಫಲಿತಾಂಶಗಳನ್ನು ಮುಂದಿನ 1.5-2 ವರ್ಷಗಳಲ್ಲಿ ಕಂಡುಕೊಳ್ತೀರಾ ನೀವು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಷಷ್ಠ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಅದೇ ಪ್ರಕಾರ ಇವತ್ತಿನ ದಿವಸ ವ್ಯಯದಲ್ಲಿರತಕ್ಕಂಥ ಗುರು, ದ್ವಿತೀಯದಲ್ಲಿರತಕ್ಕಂಥ ಕುಜ ಮತ್ತು ಕೇತು. ಹಲವಾರು ವಿಚಾರಗಳಿಗೆ ಇವತ್ತು ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇವತ್ತು ಸ್ವಲ್ಪ ಅಡ್ಜಸ್ಟಬಲ್ ನೇಚರ್ನ ಇಟ್ಕೋಬೇಕಾಗುತ್ತೆ ನೀವು. ಕರ್ಕಾಟಕ ರಾಶಿ ಅಂದರೆ ಜಲತತ್ವದ ರಾಶಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದು ಜಲದ ರೀತಿಯಲ್ಲಿ ಒಂದು ನೀರು ಒಂದು ಪಾತ್ರೆಯಲ್ಲಿ ಹಾಕಿದ್ರೆ ಪಾತ್ರೆಯ ಸ್ವರೂಪ ತಗೊಳುತ್ತೆ, ಲೋಟದೊಳಗಡೆ ಹಾಕಿದ್ರೆ ಲೋಟದ ಸ್ವರೂಪ ತಗೊಳುತ್ತೆ. ಅದೇ ಒಂದು ಬಾಟಲ್ನಲ್ಲಿ ಹಾಕಿದ್ರೆ ಬಾಟಲ್ ಶೇಪ್ ತಗೊಳುತ್ತೆ. ಅದಕ್ಕೆ ತನ್ನದೇ ಆದಂಥ ಒಂದು ಸ್ವರೂಪ ಅನ್ನತಕ್ಕಂಥದ್ದು ಇರೋದಿಲ್ಲ. ಅಂದರೆ ಬ್ಲೆಂಡ್ ಆಗುತ್ತೆ, ಅಡ್ಜಸ್ಟಬಿಲಿಟಿ ಇರತಕ್ಕಂಥದ್ದು. ಆ ಜಲತತ್ವದ ರಾಶಿಯವರಾಗಿ ನೀವು ಇವತ್ತು ಆ ಒಂದು ಅಡ್ಜಸ್ಟಬಿಲಿಟಿನ ಇಟ್ಕೊಂಡಿದ್ದಾದಲ್ಲಿ ಖಂಡಿತವಾಗ್ಲೂ ಎಲ್ಲವನ್ನ ಗೆದ್ದುಕೊಳ್ತೀರಾ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಪಂಚಮದಲ್ಲಿರತಕ್ಕಂಥ ಚಂದ್ರ, ವಿಶೇಷವಾದ ಲಾಭಗಳು, ಅನುಕೂಲಗಳು ಎಲ್ಲವೂ ಚೆನ್ನಾಗಿದೆ. ನಿಮಗೆ ಅಧಿಕಾರ ವರ್ಗದಲ್ಲಿ ಏನೇನೆಲ್ಲ ನೀವೊಂದು ಲಾಭಗಳನ್ನು, ಒಂದು ಕೆಲಸಗಳಾಗಬೇಕು ಅಂತ ಬಯಸಿರ್ತೀರಾ ಅವೆಲ್ಲವೂ ಇವತ್ತು ಸರಾಗವಾಗಿ ನಡ್ಕೊಂಡು ಹೋಗ್ತಕ್ಕಂಥ ದಿವಸವಾಗಿದೆ. 11ರಲ್ಲಿ ಗುರು ಇದ್ದಾನೆ. ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ಪಂಚಮ ಸ್ಥಾನದ ಮೇಲೆ ಅಲ್ಲಿರತಕ್ಕಂಥ ಚಂದ್ರನ ಮೇಲೆ ಬಿದ್ದಿದೆ. ಹಾಗಾಗಿ ದೊಡ್ಡವರ ಒಂದು ಕೃಪಾ ಕಟಾಕ್ಷ, ಸಪೋರ್ಟು ಎಲ್ಲವೂ ಸಹ ನಿಮಗಿರುತ್ತೆ. ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಸಪ್ತಮದಲ್ಲಿರತಕ್ಕಂಥ ರಾಹುವಿನ ಬಗ್ಗೆ ಮಾತ್ರ ಜಾಗ್ರತೆ ಇರಬೇಕಾಗುತ್ತೆ. ಅಪರಾಜಿತ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹೊಸ ವ್ಯಕ್ತಿಗಳು, ಹೊಸ ವ್ಯಾಪಾರಗಳಲ್ಲಿ ತುಂಬ ಡೀಪಾಗಿ ಇನ್ವಾಲ್ವ್ ಆಗೋದನ್ನು ಇವತ್ತು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಚತುರ್ಥದಲ್ಲಿರತಕ್ಕಂಥ ಚಂದ್ರ, 10ನೇ ಮನೆಯಲ್ಲಿರತಕ್ಕಂಥ ಗುರು ವಿಶೇಷವಾಗಿದೆ. ಇಬ್ಬರೂ ಸಹ ಕೇಂದ್ರದಲ್ಲಿರತಕ್ಕಂಥದ್ದು ಚಂದ್ರ ಮತ್ತು ಗುರು. ಒಬ್ಬ ನಿಮಗೆ ಸುಖಸ್ಥಾನಾಧಿಪತಿ, ಸಪ್ತಮಾಧಿಪತಿ ಆದರೆ ಮತ್ತೊಬ್ಬ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು. ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋತಕ್ಕಂಥ ಒಂದು ವಿಶೇಷವಾದ ದಿವಸ ಆಗಿರುತ್ತೆ. ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು, ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಅದೇ ಪ್ರಕಾರ ಡೇ ಟ್ರೇಡಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರಿಗೂ ಅಷ್ಟೇ ವಿಪರೀತವಾದ ಲಾಭಾಂಶಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದೇ ಪ್ರಕಾರ ಇವತ್ತು ಸ್ಟೇಷನರಿ ಮೆಟೀರಿಯಲ್ಸ್ ಡೀಲ್ ಮಾಡ್ತಕ್ಕಂಥವ್ರು, ಸ್ಕೂಲ್ಸು, ಕಾಲೇಜುಗಳು ಯೂನಿಫಾರ್ಮ್ಗಳನ್ನ ಡೀಲ್ ಮಾಡ್ತಕ್ಕಂಥವ್ರು, ಅದೇ ಪ್ರಕಾರ ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಕಾಂಪೊನೆಂಟ್ಸು, ಪಾರ್ಟಿಕಲ್ಸು ಇವುಗಳನ್ನ ಡೀಲ್ ಮಾಡ್ತಕ್ಕಂಥವ್ರು ಎಲ್ರಿಗೂ ಅಷ್ಟೇ ವಿಶೇಷವಾದ ಲಾಭಗಳು, ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನಾಗಿದೆ.